ಸಮಾಜ ಸೇವೆಯಲ್ಲಿ ಜೀವನದ ಸಾರ್ಥಕತೆ ಕಂಡುಕೊಳ್ಳುತ್ತಾ ಬರುತ್ತಿರುವ ಸಮಾಜ ಸೇವಕ ಶಿವು ಚಂಗಾವರ ಶಿರಾ ತಾಲೂಕಿನ ಕಗ್ಗಲಡ ಗ್ರಾಮದ ಕಡು ಬಡತನದ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ನೀಡಿ ಮಾನವೀಯತೆ ಮೆರೆದ ಸಮಾಜ ಸೇವಕ ಶಿವು ಚಂಗಾವರ ಕಗ್ಗಲಡ ಗ್ರಾಮಸ್ಥ ಸ್ಥಳೀಯರೊಬ್ಬರು ಮಾಹಿತಿ ಮೇರೆಗೆ ಈ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಕೆಲ ಬಡ ಕುಟುಂಬಗಳ ಮನೆಯ ಪರಿಸ್ಥಿತಿ ಮನಗೊಂಡು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ಸಮಾಜ ಸೇವಕರಾದ ಚಂಗಾವರ ಶಿವು ಅವರಿಗೆ ತಿಳಿಸಿದ ಬಳಿಕ ಖುದ್ದು ಅವರೇ ದಿನಸಿ ಪದಾರ್ಥಗಳ ಜೊತೆ ಬಡ ಕುಟುಂಬಗಳ ಮನೆಗೆ ಭೇಟಿ ಕೊಡಲು ನಿರ್ಧರಿಸಿದ್ರು. ಇಂದು ಸ್ವತಃ ತಾವೇ ಕಗ್ಗಲಡ ಗ್ರಾಮದ ಬಡ ಕುಟುಂಬಗಳ ಮನೆಗಳಿಗೆ ಭೇಟಿ ನೀಡಿ ದವಸ ಧಾನ್ಯ ವಿತರಿಸಿ ಭಾವುಕರಾಗಿ ಮಾತನಾಡಿದ ಶಿವು ಚಂಗಾವರ ತಾನೂ ಸಹ ಬಡ ಕುಟುಂಬದಿಂದ ಬೆಳೆದು ಬಂದಿದ್ದು ಬಡತನ ಅಂದ್ರೆ ಏನು ಕಷ್ಟ, ನೋವು, ನಲಿವು ಎಲ್ಲವೂ ಕೂಡ ನಾನು ಅನುಭವಿಸಿದ್ದೇನೆ. ನಾನು ಸಹ ಗುಡಿಸಲಲ್ಲಿ ಹುಟ್ಟಿ ಬೆಳೆದಿದ್ದು ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೇನೆ. ಒಂದೊತ್ತು ಊಟ ಮತ್ತು ಬಟ್ಟೆಗಾಗಿ ನಾನು ಸಹ ಬಹಳಷ್ಟು ಪರಿತಪಿಸುತ್ತಿದ್ದು ಎಲ್ಲೋ ಒಂದು ಕಡೆ ನಾನು ಈ ಬಡತನದ ಬೇಗೆಯಿಂದ ಎದ್ದು ನಿಲ್ಲಲೇಬೇಕು ಎಂದು ತೀರ್ಮಾನಿಸಿ ಬಡತನವನ್ನ ಮೆಟ್ಟಿ ನಿಂತು ಬಡವರಿಗೆ ನನ್ನ ಕೈಲಾದ ಸಹಾಯ ಮಾಡಲೇಬೇಕೆಂದು ಇಂದು ನಿಮ್ಮ ಬಳಿ ಬಂದು ನಿಂತಿದ್ದೇನೆ. ಇಂತಹ ಕಾಲಮಾನದಲ್ಲೂ ಕೂಡ ಇನ್ನೂ ಬಡತನ ನಿರ್ಮೂಲನೆ ಆಗಲಿಲ್ಲದಿರುವುದು ಶೋಚನೀಯ. ಬಡತನದ ಬದುಕು ಆಡಂಬರ ಕೇಳೋದಿಲ್ಲ, ಕೇಳೋದು ಒಂದೇ, ಜೀವನಕ್ಕೆ ಒಂದು ಕೆಲಸ, ಒಂದೊತ್ತಿನ ಊಟ, ಕಣ್ತುಂಬ ನಿದ್ದೆ. ಯಾರೂ ಕೂಡ ಹುಟ್ಟುತ್ತಲೇ ಶ್ರೀಮಂತರಾಗಿ ಹುಟ್ಟೋದಿಲ್ಲ. ಬಡತನ ಜೀವನ ನಮಗೆ ಯಾಕೆ ಬೇಕು ಅಂತ ಕೊರಗುವುದಕ್ಕಿಂತ ಇದೇ ಬಡತನವನ್ನ ಹೇಗೆ ಮೆಟ್ಟಿ ನಿಂತು ನಿಲ್ಲಬೇಕು ಅನ್ನುವುದನ್ನ ಜೀವನದಲ್ಲಿ ಪ್ರತಿಯೊಬ್ಬ ಬಡ ಕುಟುಂಬದವರು ಸಹ ತಾವೇ ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹಾಕಿಕೊಂಡು ಯೋಚಿಸಬೇಕು. ಜೀವನದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದಲ್ಲ ಒಂದು ಉತ್ತರ ಇದ್ದೇ ಇರುತ್ತದೆ. ಅಂತಹ ಸರಿಯಾದ ಉತ್ತರವನ್ನ ಹುಡುಕಿ ಒಂದೊಳ್ಳೆ ಮಾರ್ಗದಲ್ಲಿ ನಡೆದರೆ ಮನುಷ್ಯನಿಗೆ ಯಾವುದು ಅಸಾಧ್ಯವಲ್ಲ. ಭಗವಂತ ಕೊಟ್ಟು ನೋಡುತ್ತಾನೆ. ತನಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದದ್ದನ್ನ ತನ್ನ ಅಕ್ಕಪಕ್ಕದವರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚುವುದು ಮನುಷ್ಯ ಧರ್ಮ. ಮುಂದಿನ ದಿನಗಳಲ್ಲಿ ಆ ಭಗವಂತನ ಪ್ರೇರಣೆಯಿಂದ ಇನ್ನಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚುವ ಇನ್ನಷ್ಟು ಶಕ್ತಿ ನೀಡಲೆಂದು ಕೇಳಿಕೊಳ್ಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಕಗ್ಗಲಡ ಗ್ರಾಮದ ಗ್ರಾಮಸ್ಥರು, ಬದಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೇಮಂತರಾಜು, ಹಿರಿಯರು ಉಪಸ್ಥಿತರಿದ್ದರು. ಇಂದು ಶಿರಾ ತಾಲೂಕಿನ ಕಗ್ಲಡು ಗ್ರಾಮದಲ್ಲಿರುವ ಈ ಬಡ ಕುಟುಂಬಗಳಿಗೆ ಒಂದು ಈ ಸ್ಥಿತಿ ನೋಡ್ಬಿಟ್ಟು ಇಲ್ಲಿಗೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ತಿಳಿಸಿರು. ಹಾಗಾಗಿ ಇವ್ರ ಸ್ಥಿತಿ ನೋಡ್ಬಿಟ್ಟು ನನಗೆ ಭಾಳ ತುಂಬ ನೋವಾಗ್ತಾ ಇದೆ. ಇಂಥ ಕಾಲದಲ್ಲೂ ಇವತ್ತು ಈ ಗುಡ್ಲು ಮನೆಗಿರೋದು ನನಗೆ ಭಾಳ ನೋವಿನ ಸಂಗತಿ. ಆದರೆ ಈ ಬಡತನದಿಂದ ಇವರು ಏನು ಗ್ರಾಮ ಠಾಣ ಇದು ಗ್ರಾಮ ಠಾಣದಲ್ಲಿ ಒಂದು ಗುಡಿಸ್ಲು ಹಾಕೊಂಡಿದ್ದಾರೆ. ಇವರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗುವಂತಾಗ್ಲಿ, ನಮ್ಮ ಮೆಂಬರ್ ಇದ್ದಾರೆ, ಬೇಗ ಮಾಡ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸೈಟನ್ನು ಬೇರೆ ಕಡೆ ಅಲರ್ಟ್ ಮಾಡಿದಾರಂತೆ. ಬಟ್ ಈ ಗುಡಿಸ್ಲಲ್ಲಿರೋರು ಪಾಪ ಈ ಅಂಗವಿಕಲರು ಮತ್ತೆ ಇವರು ಮಾತು ಬರ್ದವರು ಇವ್ರನ್ನೆಲ್ಲ ವಯಸ್ಸ ವೃದ್ಧರು ನೋಡಿದ್ರೆ ತುಂಬಾ ನೋವಾಗ್ತಿದೆ. ನನಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರಪ್ಪ, ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೇ ವನವಾಸ ಅನುಭವಿಸ್ತವನು. ಹಂಗಾಗಿ ನನಗೆ ಬೇಗ ರೀಚ್ ಆಗ್ತೀನಿ ಜನಕ್ಕೆ, ಬಡವ್ರ ಹತ್ರ ನಾನು ಬೇಗ ರೀಚ್ ಆಗೋ ಕಾರಣ ನಾನು ತುಂಬಾ ಚಿಕ್ಕವನಿದ್ದಾಗ ನಾನು ಸುಮಾರು 6-7ನೇ ಕ್ಲಾಸ್ವರೆಗೂ ನಾನು ನಮ್ಮ ಮನೇಲಿ ನಾವು ತುಂಬಾ ಬಡವರು, ನಾವು ಪೂರ್ ಕಂಡೀಷನ್. ನಮಗೂ ಹಿಂಗೆ ಯಾರನ್ನ ಬಂದು ದಾನಿಗಳು ಅವಾಗ ಯಾವಾಗ ಕೊಟ್ಟೋಗೋರು ಏನೋ ನನ್ನ ಕೈಲಾಗಿದ್ದ. ಆ ಪರಿಸ್ಥಿತಿಯಲ್ಲಿ ಬೆಳೆದು ಗುಡಿಸ್ಲಲ್ಲೇ ಹುಟ್ಟಿ ನಾವು ಗುಡಿಸ್ಲಲ್ಲೇ ಇದ್ವಿ. ನಮ್ಮ ಮಳೆ ಬಂದ್ರೆ ನಮ್ಮ ತಂದೆ ತಾಯಿ ಕರೆಂಟ್ ಇರ್ತಿರ್ಲಿಲ್ಲ. ಮಳೆ ಗಾಳಿ ಎದ್ರೆ ನಮ್ಮ ತಂಗಿನೂ ನಾನು ಕೆಳಗೆ ಹಾಕೊಂಡು ಅವರು ಮೇಲೆ ಹಿಂಗೆ ಆ ಗೂಟಗಳನ್ನ ಇಟ್ಕೊಂಡು ನಿಂತ್ಕೊಂಡವ್ರು, ಅಂದ್ರೆ ಆರುತ್ತೆ ಅಂತ. ಈ ಪರಿಸ್ಥಿತಿಯಿಂದ ಬೆಳೆದಿರೋದ್ರಿಂದ ನಾವು ಈ ಬಡವ್ರ ಬಗ್ಗೆ ತುಂಬಾ ಕಾಳಜಿ. ಏನೋ ನಾವು ಭಗವಂತ ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಆ ಪರಿಸ್ಥಿತಿನಾಗೆ ಬೆಳೆದು ಬಂದಿರೋರು ನಾವು. ಆ ಬೆಳೆದು ಬಂದ್ರು ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೆ ಇವತ್ತು ಈ ಬಡ ಕುಟುಂಬಗಳಿಗೆ ಒಂದು ದವಸ ಧಾನ್ಯ ಕೊಡುವುದರ ಮೂಲಕ ನನ್ನ ಕೈಲಾದ ಒಂದು ಅಳಿಲಿ ಸೇವೆ ಮಾಡಲು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿ ಇನ್ನ ಬಡವ್ರು ಇದ್ದಾರೆ ಅಂತ ನನಗೆ ಸರಿ ಗೊತ್ತಿರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ. ಹಂಗಾಗಿ ಒಂದು 4-5 ಕುಟುಂಬಕ್ಕೆ ಒಂದು ಸಹಾಯ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೂ ಯಾರು ಬಡವ್ರು ಇದ್ದೀರಾ ಅವ್ರಿಗೆ ಸಹಾಯ ಮಾಡ್ತೀನಿ. ಯಾರಾದ್ರೂ ಮಕ್ಕಳು ಓದೋರು ಅಥವಾ ವಿದ್ಯಾಭ್ಯಾಸಕ್ಕೆ ಏನೋ ಸಹಾಯ ಆದ್ರೆ ನಮ್ಮ ಹೇಮಂತನಿಗೆ ಹೇಳಿದ್ರೆ ನಾನು ಅವ್ರಿಗೆ ಸಹಾಯ ಮಾಡಕ್ಕೂ ನಾನು ರೆಡಿ ಇದ್ದೀನಿ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಆ ಸ್ಥಿತಿಯಿಂದ ಬಂದವರು. ಅವತ್ತು 30 ರೂಪಾಯಿ ಫೀಸ್ ಕಟ್ಟಕ್ಕಾಗದಂತ ಪರಿಸ್ಥಿತಿಯಿಂದ ಬಂದಿರೋರು ನಾವು. ನಮಗೆ ಬಡವ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. ಈ ಸ್ಥಿತಿ ನೋಡಿದ್ರೆ ನಿಜವಾಗೂ ಭಾಳ ನನಗೆ ಒಂಥರ ದುಃಖ ಆಗ್ತೈತೆ. ಅಂತ ಸ್ಥಿತಿಲಿ ಅವ್ರೆ ಸೋರ್ತೆ ಕೆಳಗೇನು ಇದಿಲ್ಲ, ಒಂದು ಅಟ್ಲೀಸ್ಟ್ ಸಗಣಿ ಬಗಡನಾದ್ರೂ ಬಡ್ಕೊಂಡಿಲ್ಲ ಇವರು. ಏನು ಇದ್ ಮಾಡ್ಕೊಂಡಂಗೆ ಇದ್ರಲ್ಲಿ ಹೆಂಗ್ ವಾಸ ಮಾಡ್ತಾರೆ. ಕರೆಂಟಿನ ವ್ಯವಸ್ಥೆ ಇದ್ರೂನು ಎಲ್ಲ ಪಾಪ ಸೋರ್ತೈತೆ. ಮಳೆ ಬಂದಾಗ ಹೆಂಗಿರ್ತಾರೆ ಅನ್ನೋದು ಒಂದು ನೋವಿನ ಸಂಗತಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಸರ್ ನಮ್ ತರನೇ ಬೇರೆಯವ್ರು ಯಾರಾದ್ರೂ ಬಂದು ಇಲ್ಲಿ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಯಾಕೆಂದ್ರೆ ಈ ಬಡವರ ಈ ಸ್ಥಿತಿ ನೋಡ್ಬಿಟ್ರೆ ನಿಜವಾಗೂನು ಒಂದು ಶೋಚನೀಯ ಸ್ಥಿತಿಲಿ ಇದಾರೆ ಇನ್ನೂನು. ಇಂಥ ಕಾಲದಲ್ಲೂ ಇವತ್ತು ಗುಡಿಸಲು ಮುತ್ತರ ರಾಜ್ಯ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ನಮ್ಮ ಸರ್ಕಾರಗಳು ಸಹ ಹೇಳ್ತಿದಾವೆ. ಬಟ್ ಇಂಥ ನಿಜವಾದ ಒಂದು ಗುಡಿಸಲನ್ನ ಗುರುತಿಸ್ಬಿಟ್ಟು ನಮ್ಮ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೇದ್ ಮಾಡ್ಬೇಕು. ಯಾಕೆಂದ್ರೆ ಇಂಥ ಪರಿಸ್ಥಿತಿಗಿರೋರು ಇನ್ನೂ ನನ್ನ ತರನೇ ಬೇರೆಯವ್ರು ಯಾರನ್ನ ಬಂದು ಇವ್ರಿಗೊಂದು ಸಹಾಯ ಮಾಡಿದ್ರೆ ಇವ್ರಿಗೊಂದು ಅಟ್ಲೀಸ್ಟ್ ಒಂದು ಹೊತ್ತಿನ ಊಟನಾದ್ರೂ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸರ್, ಈ ಸಮಾಜದಲ್ಲಿ ನಮ್ಮ ಚಂಗಾವರ ಶಿವಣ್ಣಂತರು ಈ ಸಮಾಜಕ್ಕೆ ಮುಖ್ಯ ಪ್ರೇರಕರವರು. ಯಾಕೆಂದ್ರೆ ಇಂಥರು ಈ ಬಡವರನ್ನ ಗುರುತಿಸಿ ಊರೂರಲ್ಲಿ ಒಂದು ಜೀವನೋಪಾಯಕ್ಕೆ ಏನು ಅವ್ರು ಕೊಡ್ತಕ್ಕಂಥ ದವಸ ಧಾನ್ಯ, ಅವ್ರ ಕೈಲಾದಂತ ಒಂದು ಅಳಿಲು ಸೇವೆ ಇದೆಯಲ್ಲ, ಇದನ್ನ ನಾವು ಸ್ಮರಿಸ್ಬೇಕು. ಯಾಕೆಂದ್ರೆ ಇಂಥ ಒಂದು ಸಮಾಜ ಸೇವಕರು ಒಂದು 100 ಜನ ಹುಟ್ಕೊಂಡ್ರೆ ಸಮಾಜದ ಒಂದು ಬಡತನ ಅನ್ನೋದು ಸ್ವಲ್ಪ ಸುಧಾರಣೆ ಆಗುತ್ತೆ. ಇಂಥವ್ರು ಸಮಾಜದಲ್ಲಿ ಯಾವ ಈಗ ಅಸಬಲರು ಇರ್ತಾರೆ, ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಚೈತನ್ಯನ ತುಂಬ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಒಂದು ದಾರಿದೀಪ ಮಾಡ್ಕೊಡ್ತಾ ಇದಾರಲ್ಲ, ಅದಕ್ಕೆ ನಾವು ಅವ್ರನ್ನ ಸ್ವಾಗತಿಸ್ಬೇಕು ಈ ಸಮಾಜದಲ್ಲಿ. ಸರ್, ಈಗ ಈ ತರ ಸೇವೆಗಳು ಮಾಡ್ತಾ ಇರ್ತಾರೆ, ಕೆಲವೊಂದ್ ಕಡೆ ಆತರ ಈ ತರ ಅಂತ ಮಾತಾಡ್ತಾರೆ. ಹಂಗಾಗಿ ಇವ್ರು ನೋಡಿ ಬೇರೆ ಯಾವ ತರ ಪ್ರೇರಣೆ ಬರುತ್ತೆ ಅಂತ ಸರ್? ಸರ್, ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ನಿಜ ಜೀವನದಲ್ಲಿ ಬಡವರ ಬಗ್ರ ಒಂದು ಸೇವೆ ಮಾಡೋದೈತಲ್ಲ, ಅದು ಮುಖ್ಯ ಸರ್. ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಹೇಳ್ಬಹುದು, ಆದ್ರೆ ಹೇಳ್ದಷ್ಟು ಮಾಡಕ್ ಆಗಲ್ಲ. ಮಾಡಿ ತೋರಿಸ್ಬೇಕು. ಈಗ ನೀವು ನೋಡಿ, ಈಗ ಕಣ್ಣೆದ್ರಿಗೆ ಮಾಡಿ ತೋರಿಸಿದ್ದಾರೆ. ಇಂಥ ಒಂದು 10 ಕುಟುಂಬಕ್ಕೆ ಅವ್ರು ಸಹಾಯ ಮಾಡಿದ್ರೆ ಎಷ್ಟೋ ಜನ ನಮಗೂ ಒಂದು ಶಕ್ತಿ ಐತೆ ಇಂಥವ್ರ ಕಡೆಯಿಂದ ಎಂಬ ಒಂದು ಭಾವನೆ ಇರುತ್ತೆ ಸರ್. ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನಮಗೂ ಏನು ಸಮಾಜದಾಗೆ ನಾವು ಎದೆಗುಂದಂತ ಅವಶ್ಯಕತೆ ಇಲ್ಲ, ಇದಾರೆ ಅಂತವ್ರಿಗೆ ನಾವು ಸಹಾಯ ಮಾಡೋಣ ಎಂಬುದು ನಮ್ಮ ಮನಸ್ಸಲ್ಲೂ ಬರುತ್ತೆ ಸರ್. ಎಲ್ಲಾ ಕಡೆ ಕೂಡ ಪ್ರಚಾರ ಬಯಸೋದು ಅಷ್ಟು ಇಷ್ಟಪಡಲ್ಲ. ಯಾಕಂದ್ರೆ ಇವ್ರು ಹೇಳೋದು ಒಂದೇ, ನಾನು ಪ್ರಚಾರಕ್ಕೋಸ್ಕರ ಮಾಡಲ್ಲ, ನನ್ನಿಂದ ಇನ್ನೊಬ್ಬ ಪ್ರೇರಣಾಗಿ ಮಾಡೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾರ ಸರ್, ಅವ್ರು ಇವತ್ತು ಗುಡಿಸ್ಲಲ್ಲಿದ್ದು ನೆಲದಲ್ಲಿ ನನ್ಗೂ ನನ್ನ ತಂಗಿಗೂ ಓದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿತ್ತು. ಅಂತ ಕಾಲದಲ್ಲೂ ದೇವ್ರು ಇವತ್ತು ನನ್ನ ಚೆನ್ನಾಗಿಟ್ಟವನೇ ಅಂದ್ರೆ ಅವ್ರಿಗೆ ದೈವ ಶಕ್ತಿಯಿಂದನೇ ಈ ಮಟ್ಟಕ್ಕೆ ಬಂದಿರ್ಬೋದು. ಅದನ್ನ ಜನ ಏನ್ ಬೇಕಾದ್ರೂ ತಿಳ್ಕೊಬಹುದು, ಆದ್ರೆ ನಾವು ಅದನ್ನ ತಪ್ಪು ಕಲ್ಪನೆ ಭಾವಿಸಬಾರ್ದು. ಮನುಷ್ಯ ಎಷ್ಟೇ ದೂರ ಓದಂಗೆ ದಾರಿ ದೂರ ಕಂಡಷ್ಟು ನಮ್ಗೇನಾಗುತ್ತೆ ಅಂದ್ರೆ ಅಲ್ಲಿ ಕಲ್ಲು ಮುಳ್ಳು ಕಂಡಂಗೆ ಕಾಣುತ್ತೆ. ಆದ್ರೆ ನಾವು ನಡೀತಕ್ಕಂಥ ದಾರಿ ಇದೆಯಲ್ಲ, ಅದು ಸುಗಮವಾಗಿದ್ರೆ ಸಾಕು. ಎಲ್ಲ ಒಂದ್ ಕಡೆ ಒಟ್ಟಾರೆ ಇವರ ಸೇವೆಗೆ ಏನ್ ಹೇಳಕ್ ಬಯಸ್ತಾರೆ ಸರ್? ಇಂಥರು ಸಮಾಜ ಸೇವಕರು ನಮ್ಮ ಚಂಗಾವರ ಶಿವಣ್ಣ ಅಂತವ್ರು ಇಂಥವ್ರು ಕನಿಷ್ಠ ಒಂದು 10-15 ಜನ ಇದ್ರು ಒಂದ್ ಊರಿಗೆ ಒಂದೊಂದು 10 ಕುಟುಂಬಕ್ಕೆ ಹೆಲ್ಪ್ ಆದ್ರೆ ಸಮಾಜದಾಗ ಸ್ವಲ್ಪ ಸುಧಾರಣೆ ಆಗುತ್ತೆ ಸರ್. ನಿಧಾನಕ್ ಬಾಬಾ ಅಮ್ಮ, ನಿಧಾನಕ್ ಬರ್ತಾಯಿ. ಬಿಡು, ಸಾಕು ಬಿಡು. ಕೂತ್ಕ ಅಮ್ಮ, ಬಾರ ಇದಾವ ನಾವು ಹಿಡ್ಕೊಳ್ರಿ ಅಮ್ಮ. ಆ ಕಡೆ ಬರಮ್ಮ, ಇರ್ಲಿ. ಎತ್ಕೊಂಡ್ ಹೋಗ್ಬಿಟ್ರ ನೆಕ್ಸ್ಟ್ ಅಣ್ಣ ಸುಮ್ಮನೆ ಇಡ್ಕೈತಿ ಏಮಣ್ಣ ಒಂಚೂರು ಸೈಡಿ ಬನ್ನಿ. ಎತ್ಕೊಂಡ್ಬಿಡು, ಎತ್ಕೊಂಡ್ ಮನೆಗೆ ಕೊಡು, ಮನೆಗೆ ತಗೊಂಡ್ ಹೋಗ್ಬಿಡು. ಏಮಣ್ಣ ಬರಮ್ಮ, ಬಾ ತಾಯಿ ಇಟ್ಕ ಯಾರನ್ನೊಬ್ರು ಹಿಡ್ಕ ಹಂಗೆ ಸುಮ್ಮನೆ ಇಟ್ಕೊಂಡ ಅಟ್ಲಾಗ ನೋಡ ಅದಿ ಕಡೆ ಎತ್ಕೊಂಡ ಅವ್ರು ಯಾರು ಇನ್ನೊಬ್ರಿಗಿಲ್ವ ಅಂತ ಕಾಸು ಕೊಟ್ಬಿಡ್ತೀನಿ. ಇಸ್ಕಮ್ಮ, ದುಡ್ಡು ಕೊಟ್ರೆ ಬೇಡ ಅಂತೇನಮ್ಮ. ಹೌದು, ನಾಚಿಕೆ ಇಲ್ಲ ಸ್ವಲ್ಪ